ಹಾಯ್ ಹಲೋ ನಮಸ್ಕಾರ ವೆಲ್ಕಮ್. ನೀವು ನೋಡ್ತಾ ಇದ್ದೀರಾ ಅಂಕಿತಾ ಫ್ಯಾಷನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜು ಪಿಆರ್. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಒಂದು ಪ್ರಿನ್ಸಸ್ ಕಟ್ ಬ್ಲೌಸನ್ನು ಅಳತೆ ಬ್ಲೌಸ್ ಇಲ್ಲದೆ ಬಾಡಿ ಮೆಜರ್ಮೆಂಟನ್ನು ತೊಗೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ನಾನು ಹೊಸದಾಗಿ ಬ್ಲೌಸ್ ನೆಕ್ ಡಿಸೈನ್ ಕಟ್ಟಿಂಗನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನಿಮಗೆ ಅವಶ್ಯಕತೆ ಇತ್ತು, ನಿಮಗೆ ಬೇಕು ಅನಿಸಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ ಡಿಸೈನ್ಗಳನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೀವಿ. ಓಕೆನಾ? ಬನ್ನಿ ಹಾಗಾದರೆ ವಿಡಿಯೋ ನೋಡ್ಕೊಂಬರೋಣ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಿನ್ಸಸ್ ಕಟಿಂಗ್ ಬೋಟ್ ನೆಕ್ ಬ್ಲೌಸ್ 36 ಸೈಜ್ನ ಬಾಡಿ ಮೆಜರ್ಮೆಂಟನ್ನು ತೊಗೊಂಡು ಯಾವ ರೀತಿ ಕಟಿಂಗನ್ನು ಮಾಡೋದು ಅನ್ನೋದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದು ಫ್ರಂಟು ಬ್ಯಾಕ್ ಎರಡು ಕೂಡ ಬೋಟ್ ನೆಕ್ ಆಗಿರುತ್ತೆ. ಬನ್ನಿ ಹಾಗಾದರೆ ಕಟಿಂಗನ್ನು ಸ್ಟಾರ್ಟ್ ಮಾಡೋಣ. ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಕಟಿಂಗನ್ನು ಮಾಡಿದ್ದೀನಿ. ಹಾಗೆ ಅರ್ಧ ಇಂಚ್ಗೆ ಒಂದು ಲೈನನ್ನು ಮಾಡ್ಕೊಂಡಿದ್ದೀನಿ, ಅದು ಸ್ಟಿಚಿಂಗೋಸ್ಕರ. ಓಕೆನಾ? ಇದು ಸ್ಟಿಚಿಂಗೋಸ್ಕರ ಒಂದು ಅರ್ಧ ಇಂಚಿನ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಬಾಡಿ ಮೆಜರ್ಮೆಂಟ್ ಬಂದು ಬಾಡಿ ಲೆಂತ್ ಬಂದು 13.5 ಇದೆ. ಓಕೆನಾ? ಬಾಡಿ ಲೆಂತ್ ಬಂದು 13.5 ಇದೆ. 13.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟಿಚಿಂಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಬ್ಯಾಕ್ ಡೀಪ್ ಬಂದು ಬೋಟ್ ನೆಕ್ಗೆ 3 ಇಂಚ್ ಡೀಪನ್ನು 3.5 ಇಂಚ್ ಡೀಪನ್ನು ಇಡ್ತಾ ಇದ್ದೀನಿ. ಹಾಗೆ ಬ್ರಾಡನ್ನು 4.25 ಇಂಚು ಇಟ್ಕೊತಾ ಇದ್ದೀನಿ. ಬ್ರಾಡ್ 4.25 ಇಂಚು ಮತ್ತು ಡೀಪು 3.5 ಇಂಚು. ಓಕೆನಾ? ಅಷ್ಟು ಇಟ್ಕೊಂಡು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಬೋಟ್ ನೆಕ್. ಓಕೆನಾ? ಬೋಟ್ ನೆಕ್ಕನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಶೋಲ್ಡರ್ ಎಷ್ಟಿದೆ ಅಂತ ನೋಡೋಣ. ಶೋಲ್ಡರ್ ಬಂದು 15.5 ಇದೆ. 15.5 ಅಂದರೆ 7.75. ಬ್ಯಾಕ್ ಡೀಪು 3 ಇಂಚ್ ಇರೋದ್ರಿಂದ 3.5 ಇಂಚ್ ಇರೋದ್ರಿಂದ 3/4 ಇಂಚು ಡೀಪನ್ನು 3/4 ಇಂಚನ್ನು ಕಡಿಮೆ ಮಾಡ್ಕೊತಾ ಇದ್ದೀನಿ. ಹೇಗೆ ಅಂದರೆ, ನನ್ನ ಮೆಜರ್ಮೆಂಟ್ ಪ್ರಕಾರ 1 ಇಂಚು ಡೀಪ್ ಇಟ್ಟರೆ ನಾನು ಇಲ್ಲಿ 1/4 ಇಂಚನ್ನು ಕಡಿಮೆ ಮಾಡ್ಕೊತೀನಿ. 2 ಇಂಚು ಡೀಪ್ ಇಟ್ಟಾಗ ಇಲ್ಲಿ ಅರ್ಧ ಇಂಚನ್ನು ಕಡಿಮೆ ಮಾಡ್ಕೊತೀನಿ. 3 ಇಂಚ್ ಡೀಪ್ ಇಟ್ಟಾಗ ಇಲ್ಲಿ 3/4 ಇಂಚನ್ನು ಕಡಿಮೆ ಮಾಡ್ಕೊತೀನಿ. ಅಂದರೆ ಫಾರ್ಮುಲಾ ಸಿಂಪಲ್ಲಾಗಿ ಹೇಳಬೇಕು ಅಂದರೆ 1 ಇಂಚ್ಗೆ 1/4 ಇಂಚು. ಇಲ್ಲಿ 4 ಇಂಚ್ ಡೀಪ್ ಇಟ್ಟಾಗ ಇಲ್ಲಿ 1 ಇಂಚು ಕಡಿಮೆ ಮಾಡ್ಕೊತಾ ಹೋಗ್ತೀನಿ. ಹಾಗೆ ಇಲ್ಲಿ 3.5 ಇಂಚು ಇಟ್ಟಿರೋದ್ರಿಂದ ಇಲ್ಲಿ 3/4 ಇಂಚು ಡೀಪನ್ನು ಕಡಿಮೆ ಮಾಡ್ಕೊತೀನಿ. 7.75 ಇದೆ. 3/4 ಇಂಚ್ ಡೀಪನ್ನು 3/4 ಇಂಚ್ ಬ್ರಾಡನ್ನು ಕಮ್ಮಿ ಮಾಡ್ಕೊತೀನಿ ಶೋಲ್ಡರ್. ಓಕೆನಾ? ಇಲ್ಲಿಗೆ ಈ ಥರ 2 ಇಂಚು ಶೋಲ್ಡರ್ ಬಂದಿದೆ. ಇದು 4.25 ಇಂಚು ಆರ್ಮಲು, 4.25 ಇಂಚು ನೆಕ್ ಬ್ರಾಡು, ಇಲ್ಲಿಂದ ಇಲ್ಲಿಗೆ 2 ಇಂಚು ಶೋಲ್ಡರ್. ಓಕೆನಾ? ಇಲ್ಲಿ ಸ್ವಲ್ಪ ಕ್ಲೋಸ್ ನೆಕ್ ಇರೋದ್ರಿಂದ ಒಂದು ಚೂರು ಕ್ರಾಸಾಗಿ ಮಾರ್ಕನ್ನು ಮಾಡ್ಕೊತೀವಿ. ಸ್ಟ್ರೈಟಾಗಿ ಇಡಲ್ಲ, ಸ್ವಲ್ಪ ರಿಂಕಲ್ಸ್ ಕಡಿಮೆ ಬರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಕ್ರಾಸಾಗಿ ಒಂದು ಮಾರ್ಕನ್ನು ಮಾಡ್ಕೊತೀವಿ. ಇವಾಗ ಚೆಸ್ಟ್ ಲೂಸ್ ಬಂದು 36.5 ಇದೆ. 36.5. ಇಲ್ಲಿಗೆ 2 ಇಂಚನ್ನು ಆ್ಯಡ್ ಮಾಡ್ಕೊತೀವಿ. ಯಾವಾಗಲೂ ಚೆಸ್ಟು ಮೆಜರ್ಮೆಂಟ್ಗೆ 2 ಇಂಚನ್ನು ಆ್ಯಡ್ ಮಾಡ್ಕೊತೀನಿ. 36.5 38.5. 36 38 38.5. ಓಕೆನಾ? ಇಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ದೀವಿ. ಅರ್ಧ ಭಾಗ ಈ ಚೆಸ್ಟು ಮೆಜರ್ಮೆಂಟ್ 36.5 ಇದೆ. 2 ಇಂಚು ಆ್ಯಡ್ ಮಾಡ್ಕೊತೀನಿ. 38.5 ಆಯಿತು. 38.5ನ 4 ಭಾಗ ಮಾಡಿದ್ರೆ 9.5 1 ಪಾಯಿಂಟ್ ಬಂದಿದೆ. ಓಕೆ? ಈಗ ವೇಸ್ಟು 33.5 ಇದೆ. 34 ಇದೆ. 34. ಓಕೆ? 1.5 ಇಂಚು ಎಕ್ಸ್ಟ್ರಾ ಇಟ್ಕೊತೀನಿ. ಯಾಕೆಂದರೆ ಇಲ್ಲೊಂದು ಡಾಟ್ ಬರುತ್ತೆ,
ಪ್ಲಸ್ ಬ್ಯಾಕ್ ಪೋರ್ಷನ್ ಸ್ವಲ್ಪ ಜಾಸ್ತಿ ಇಡಬೇಕಾಗುತ್ತೆ ಅಳತೆಗಿನ್ನ. ಓಕೆ, ಇಲ್ಲಿ 1.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ ಸ್ಟಿಚಿಂಗೋಸ್ಕರ. ಆಯ್ತಲ್ಲ. ಇವಾಗ ಆರ್ಮೋಲನ್ನು ನಾವು ನಾನು ಯಾವಾಗಲೂ 1 ಇಂಚನ್ನು ಕಡಿಮೆ ಮಾಡ್ಕೊತೀನಿ. ಹೇಗೆ ಅಂದರೆ, ಇದು 15.5 ಆರ್ಮಾಲ್ ಇದೆ, 7.75. 1 ಇಂಚನ್ನು ಕಡಿಮೆ ಮಾಡಿಕೊಂಡ್ರೆ 6.75 ಬರುತ್ತೆ. ಯಾವಾಗಲೂ ಎಷ್ಟೇ ಅಳತೆ ಇರಲಿ ಆರ್ಮೋಲನ್ನು 1 ಇಂಚ್ ಕಡಿಮೆ ಮಾಡ್ಕೊತೀವಿ. ಓಕೆನಾ. ಶೋಲ್ಡರು 1/4 ಇಂಚು, 1 ಇಂಚ್ಗೆ 1/4 ಇಂಚು, ಆ ಥರ ನೀವು ಎಷ್ಟು ಡೀಪ್ ಇಡ್ತೀರೋ ಅಷ್ಟು ಕಡಿಮೆ ಮಾಡ್ಕೊಳ್ತಾ ಹೋಗ್ತೀನಿ. ಇವಾಗ ಆರ್ಮಲ್ 7.75 ಇದೆ, 6.75 ಇಟ್ಕೊಂಡಿದ್ದೀನಿ. ಕ್ರಾಸಾಗಿ ಇಟ್ಕೊಂಡ್ರೆ 6.75 ಬಂದಿದೆ. ಓಕೆನಾ. ಈ ಶೇಪನ್ನು ನಾವು ಡೀಪ್ ನೆಕ್ ಇಟ್ಟಾಗ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊತೀವಿ. ಇದು ಕ್ಲೋಸ್ ನೆಕ್ ಇರೋದ್ರಿಂದ ಒಂದು ಚೂರು ಕ್ರಾಸಾಗಿ ಮಾರ್ಕನ್ನು ಮಾಡ್ಕೊತೀವಿ. ಆಮೇಲೆ ಆರ್ಮಲ್ ಶೇಪನ್ನು ತಕ್ಕೊತಾ ಇದ್ದೀನಿ. ಈ ಥರ ಬಂದಿದೆ. ಇವಾಗ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ 1/4 ಇಂಚ್ ಸ್ಟಿಚಿಂಗೋಸ್ಕರ 1/4 ಇಂಚ್ ಬಿಡ್ತಾ ಇದ್ದೀನಿ. ಇಲ್ಲಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಇದು 1.5 ಇಂಚು ಬಿಟ್ಟು ಸ್ಟಿಚಿಂಗೋಸ್ಕರ 1.5 ಇಂಚ್ ಬಿಟ್ಟಿದ್ದೀವಿ. ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ಕೂಡ ಒಂದು ನ್ಯಾಚನ್ನು ಹಾಕ್ಕೊಳ್ತೀನಿ. ಓಕೆನಾ. ಬ್ಯಾಕ್ ಪೋರ್ಷನ್ ರೆಡಿಯಾಗಿದೆ. ಈಗ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಬನ್ನಿ, ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾಲ್ಕು ಫೋಲ್ಡನ್ನು ಮಾಡಿಕೊಂಡು ಸ್ಲೀವ್ಸನ್ನು ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ 1/2 ಇಂಚು ಸ್ಟಿಚಿಂಗೋಸ್ಕರ ಒಂದು ಮಾರ್ಕು. ಸ್ಲೀವ್ ಲೆಂತ್ ಬಂದು 10 ಇಂಚಿದೆ, 10 ಇಂಚು ಸ್ಲೀವ್ ಲೆಂತ್ ಇದೆ. ಇಲ್ಲಿ ಫೋಲ್ಡಿಂಗ್ ಒಂದು ಜಾಸ್ತಿ ಒಂದು ಕಮ್ಮಿ ಬಿಟ್ಕೊಂಡಿದ್ದೀನಿ, ಯಾಕೆಂದರೆ ಇಲ್ಲಿ ಸ್ಲೀವ್ಸ್ಗೆ ಒಂದು ಜಾಯಿಂಟ್ ಬರುತ್ತೆ, ಅದಕ್ಕೋಸ್ಕರ. ಓಕೆ. ಇಲ್ಲಿ ಸ್ಲೀವ್ ಲೆಂತ್ 10 ಇಂಚು, 1/2 ಇಂಚ್ ಸ್ಟಿಚಿಂಗೋಸ್ಕರ ಒಂದು ಎಕ್ಸ್ಟ್ರಾ, ಮತ್ತು 3.5 ಇಂಚು ಆರ್ಮಲ್ ಡೌನಿಂಗ್. ಓಕೆನಾ. 3.5 ಇಂಚು ಆರ್ಮಲ್ ಡೌನಿಂಗ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಲೆಂತ್ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆ. ಸ್ಲೀವ್ ಲೂಸ್ ಇವಾಗ 10.5 ಇದೆ, ಅಂದರೆ 5.25 ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1.5 ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ. ಇಲ್ಲಿ ನಾವು 7.75 ಇದೆ, ಅಂದರೆ 15.5 ಆರ್ಮಲ್ ಇದೆ. 15.5 ಆರ್ಮಲ್ ಇದ್ದರೆ ಅದನ್ನು ಕರೆಕ್ಟಾಗಿ ಅರ್ಧ ಭಾಗ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲೇನು ಕಡಿಮೆ ಮಾಡ್ಕೊತಾ ಇಲ್ಲ. ಆರ್ಮಲ್ ನೀವು ಬಾಡಿ ಕಟ್ಟಿಂಗ್ ಮಾಡುವಾಗ 1 ಇಂಚನ್ನು ಕಡಿಮೆ ಮಾಡ್ಕೊತೀವಿ, ಆದರೆ ಸ್ಲೀವ್ ಕಟ್ಟಿಂಗ್ ಮಾಡುವಾಗ ಯಾವುದೇ ಹೆಚ್ಚು ಕಡಿಮೆ ಮಾಡ್ಕೊಳ್ಳಲ್ಲ. ಫುಲ್ ಎಷ್ಟಿದೆಯೋ ಅಷ್ಟು ಇಡ್ತಾ ಇದ್ದೀನಿ, ಅಂದರೆ 7.75 ಇಂಚು. 15.5ಗೆ ಅರ್ಧ ಭಾಗ ಮಾಡಿದ್ರೆ 7.75 ಇಂಚನ್ನು ಇಡ್ತಾ ಇದ್ದೀನಿ. ಓಕೆನಾ. ಇವಾಗ ಆರ್ಮಲ್ ಮತ್ತು ಸ್ಲೀವ್ ಲೂಸ್ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಮಾರ್ಕನ್ನು ಮಾಡ್ಕೊತೀವಿ. ಓಕೆನಾ. ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಆರ್ಮಲ್ ಶೇಪನ್ನು ತೆಗಿತಾ ಇದ್ದೀನಿ. ಇಲ್ಲಿ ಸ್ಟ್ರೈಟಾಗಿ 2 ಇಂಚ್ವರೆಗೂ ನೋಡಿ, 2 ಇಂಚ್ವರೆಗೂ ಸ್ಟ್ರೈಟಾಗಿ ಹೋಗಿ ಅಲ್ಲಿಂದ ಈ ಥರ ಕ್ರಾಸ್ ಮಾಡ್ಕೊಳ್ಳಿ. ಓಕೆ. ಇದು ಈ ಥರ ಮಾರ್ಕ್ ಮಾಡಿಕೊಂಡು ಫಸ್ಟು ಆರ್ಮಲ್ ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಈ ಥರ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ಲೀವ್ ಎಡ್ಜಲ್ಲಿ, ಸ್ಲೀವ್ ಸೆಂಟ್ರಲ್ಲಿ ಹಾಗೂ ಸ್ಲೀವ್ ಮೇಲ್ಗಡೆ ಕರೆಕ್ಟಾಗಿ 4 ಕಡೆ ನ್ಯಾಚ್ ಹಾಕ್ಕೊಂಡಿದ್ದೀನಿ. ಇವಾಗ ಆರ್ಮಲ್ ಶೇಪನ್ನು ತಗೊತಾ ಇದ್ದೀನಿ. ಓಕೆನಾ. ಒಂದು 3/4 ಇಂಚಷ್ಟು ಈ ಥರ ಆರ್ಮಲ್ ಶೇಪು ಬಿಟ್ಟು ಕಟ್ಟಿಂಗ್ ಮಾಡ್ಕೊಳ್ತೀವಿ.
ಈ ಥರ ಬರುತ್ತೆ. ಓಕೆ, ಹಾಗೆ ಬ್ಯಾಕ್ ಕೂಡ, ಬ್ಯಾಕು 1/4 ಇಂಚ್ ಮಾತ್ರ ಶೇಪನ್ನು ತೆಕ್ಕೊಳ್ಳಿ. ಅದು 3/4 ಇಂಚ್ ತೊಗೊಂಡಿರ್ತೀನಿ, ಇದು 1/4 ಇಂಚ್ ಮಾತ್ರ ತೊಗೊಂಡು. ವೆರಿ ಇಂಪಾರ್ಟೆಂಟ್. ಇದು ಎಷ್ಟು ನೀಟಾಗಿ ಕಟಿಂಗ್ ಬರುತ್ತೋ ಅಷ್ಟು ನೀಟಾಗಿ ಆರ್ಮಲ್ ರಿಂಕಲ್ಸ್ ಇಲ್ದರ ಕೂತ್ಕೊಳ್ಳುತ್ತೆ. ಓಕೆನಾ, ಈ ಥರ ಬಂದಿದೆ ಸ್ಲೀವ್ಸ್. ಇವಾಗ ಸ್ಲೀವ್ಸ್ ಕಟಿಂಗ್ ಮುಗ್ದಿದೆ. ಈಗ ಫ್ರಂಟು ಪ್ರಿನ್ಸಸ್ ಕಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಇಲ್ಲಾಂದರೆ ಕೆಲವೊಂದು ಪಾಯಿಂಟ್ಗಳು ಗೊತ್ತಾಗಲ್ಲ, ಮಿಸ್ ಆಗುತ್ತೆ. ಓಕೆನಾ, ಈ ಥರ ಬ್ಯಾಕನ್ನು ಇಟ್ಟು ಫಸ್ಟು ಎಲ್ಲ ಕಡೆ ಮಾರ್ಕಿಂಗನ್ನು ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಕಟ್ಟಿಂಗನ್ನು ಇಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಇಟ್ಟು ಮಾಡ್ಕೊಳ್ಳೋದ್ರಿಂದ ನಮ್ಮ ಕಟಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ. ಎಲ್ಲ ಕಡೆ ಮಾರ್ಕಿಂಗನ್ನು ಮಾಡ್ಕೊತಾ ಇದ್ದೀನಿ. ಓಕೆನಾ, ನೋಡಿ ಇದು ಬ್ಯಾಕ್ ಪೋರ್ಷನ್ ಯಾವ ಥರ ಇದೆಯೋ ಅದೇ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ಕೂಡ ಬೋಟ್ ನೆಕ್ ಇರುತ್ತೆ, ಹೇಗಿದೆಯೋ ಹಾಗೆ. ಬ್ಯಾಕ್ ಹೇಗಿದೆಯೋ ಫ್ರಂಟ್ ಕೂಡ ಹಾಗೆ. ಇಲ್ಲಿ ಕೂಡ 1/2 ಇಂಚು ಮೇಲ್ಗಡೆ ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಹಾಗೆ ಕಪ್ ಪಾಯಿಂಟ್ ಇಲ್ಲಿಂದ 10 ಇಂಚ್ ಇದೆ. ಓಕೆ, ಇದು ಕಪ್ ಎಡ್ಜ್ ಪಾಯಿಂಟು 13 ಇಂಚ್ ಬರುತ್ತೆ. ಮತ್ತು ಈ ಫ್ರಂಟಿಂದ ಕಪ್ ಸೆಂಟ್ರ್ ಪಾಯಿಂಟ್ಗೆ 4 ಇಂಚನ್ನು ಇಟ್ಕೊತಾ ಇದ್ದೀನಿ. ಓಕೆನಾ, 4 ಇಂಚನ್ನು ಇಟ್ಕೊಂಡು ಈ ಥರ ಸ್ಟ್ರೈಟಾಗಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ಸ್ಟಿಚಿಂಗೋಸ್ಕರ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಒಳಗಡೆಗೆ ಈ ಬ್ಯಾಕ್ ಮಾರ್ಕ್ ಏನಿದೆಯೋ ಅದರಿಂದ ಒಳಗಡೆಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಸ್ಟಿಚಿಂಗೋಸ್ಕರ 1/2 ಇಂಚು. ಓಕೆ, ಇವಾಗ ಇಲ್ಲಿ 1 ಇಂಚನ್ನು ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಕೂಡ 1 ಇಂಚು, ಈ ಕಡೆ 1 ಇಂಚ್, ಈ ಕಡೆ 1 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಯಾಕೆ ಅಂದರೆ ಕಪ್ಸ್ ಜಾಯಿಂಟ್ಗೋಸ್ಕರ, ಈಗ ಪ್ರಿನ್ಸ್ ಕಟ್ ಮಾಡೋದಕ್ಕೋಸ್ಕರ. ಈ ಆರ್ಮಲ್ ಸೆಂಟ್ರಿಂದ ಈ ಥರ ಈ ಕಪ್ ಪಾಯಿಂಟ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಥರ ಇವಾಗ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿಗೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ, ಮತ್ತು ಇಲ್ಲಿ 1 ಇಂಚ್ ಲೆಂತ್ ಇಟ್ಕೊತಾ ಇದ್ದೀನಿ. ಫ್ರಂಟ್ ಪೋರ್ಷನ್ ಒಂಚೂರು ಜಾಸ್ತಿ ಬೇಕಾಗಿರೋದ್ರಿಂದ 1 ಇಂಚನ್ನು ಲೆಂತ್ ಇಟ್ಕೊತಾ ಇದ್ದೀನಿ. ಇವಾಗ ಈ ಆರ್ಮಲ್ ಪಾಯಿಂಟಿಂದ 1 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲೂ ಕೂಡ ಈ ಇಲ್ಲಿ ಆರ್ಮಲ್ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ಕೂಡ 1 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಇಲ್ಲಿಂದ 1 ಇಂಚ್ ಏನು ಮಾರ್ಕ್ ಮಾಡಿದ್ವಿ ಅಲ್ಲಿಂದ ಈ ಥರ ಶೇಪನ್ನು ತೊಗೊತಾ ಇದ್ದೀನಿ. ಇಲ್ಲಿ ಕೂಡ 1 ಇಂಚ್ ಬಿಟ್ಟು ಮಾರ್ಕ್ ಮಾಡಿದ್ವಲ್ಲ, ಈ ಕಡೆ 1 ಇಂಚ್ಗೆ, ಈ ಕಡೆ 1 ಇಂಚ್ಗೆ ಅಲ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ಕೊತಾ ಇದ್ದೀನಿ. ಓಕೆ, ಇಲ್ಲಿ 1 ಇಂಚ್ ಡೌನ್ ಮಾಡ್ಕೊತಾ ಇದ್ದೀನಿ ಆರ್ಮಲ್ ಹತ್ರ. ಇಲ್ಲಿ 1 ಇಂಚು ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಓಕೆನಾ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿಂದ 1 ಇಂಚು, ಈ ಪಾಯಿಂಟಿಂದ 1 ಇಂಚು, ಇಲ್ಲಿ ಮೇಲಿಂದ 1 ಇಂಚ್ ಕೆಳಗಡೆ, ಹಾಗೆ ಇಲ್ಲಿಂದ 1 ಇಂಚು ಲೆಂತ್ ನೋಡಿ. ಈ ಥರ ಮಾರ್ಕ್ ಬರ್ತಾ ಇದೆ. ಈಗ ಇಲ್ಲೂ ಕೂಡ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಂಡು, ಇವಾಗ ಇಲ್ಲೇನು 1 ಇಂಚು ನಾವು ಆರ್ಮಲ್ ನ್ಯಾಚಿಂದ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವೋ ಆ ಸ್ಟ್ರೈಟಾಗಿ ಒಂದು ಲೈನನ್ನು ಮಾಡ್ಕೊತಾ ಇದ್ದೀವಿ. ಇಲ್ಲೂ ಕೂಡ 1.5 ಇಂಚು ಸ್ಟಿಚಿಂಗೋಸ್ಕರ 1.5 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊತೀನಿ. ಆಗ ಈ ಮಾರ್ಕು ಲೆಸ್ ಆಗುತ್ತೆ. ಓಕೆನಾ, ಇವಾಗ ಮಾರ್ಕಿಂಗ್ ಎಲ್ಲ ಆಗಿದೆ. ಇವಾಗ ಕಟಿಂಗನ್ನು ಮಾಡೋಣ. ಹಾಗೆ ಇದು ಆರ್ಮಲ್ ಶೇಪ್
ಫ್ರಂಟ್ ಆರ್ಮಲ್ ಶೇಪ್ ಕೂಡ ಅರ್ಧ ಇಂಚು ಮಾಡ್ಕೋಬೇಕಾಗತ್ತೆ ಇಲ್ಲಿವರೆಗೂ. ಓಕೆನಾ, ಇಲ್ಲಿ ಮಾರ್ಕ್ ಏನಿದೆಯೋ ಇಲ್ಲಿವರೆಗೂ ಮಾರ್ಕನ್ನು ಮಾಡಿದ್ದೀನಿ. ಇವಾಗ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಫ್ರಂಟು ಬೋಟ್ ನೆಕ್ಕು ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಆ ಮಾರ್ಕ್ ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈ ಶೋಲ್ಡ್ರ್ ಕೂಡ ಅರ್ಧ ಇಂಚು ಡೌನ್ ಮಾಡಿ ಒಂದು ಮಾರ್ಕನ್ನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಫ್ರಂಟ್ ಪೋರ್ಷನ್ 1 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಓಕೆ, ಈ ಪೀಸ್ ಕಟಿಂಗ್ ಮುಗಿದಿದೆ. ಹಾಗೆ ಇನ್ನೊಂದು ಪೀಸ್. ಈ ಕಟಿಂಗ್ ಮೆಥಡ್ ತುಂಬಾ ಈಸಿಯಾಗಿರುತ್ತೆ. ಕಟಿಂಗಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಕಟಿಂಗು ಈ ಥರ ಬಂದಿರುತ್ತೆ. ಓಕೆ, ಇವಾಗ ಕಟಿಂಗ್ ಮುಗಿದಿದೆ. ಈಗ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಇಲ್ಲಿ ಒಂದು ನ್ಯಾಚ್ ಹಾಕ್ಕೊತಾ ಇದ್ದೀನಿ ಸ್ಲೀವ್ ಜಾಯಿಂಟ್ಗೆ. ಕಟಿಂಗ್ ಮುಗಿದಿದೆ. ಕಟಿಂಗ್ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ, ಬ್ಯಾಕ್ ಪೋರ್ಷನ್ ಮೇಲೆ ಫ್ರಂಟ್ ಪೋರ್ಷನ್ ಇಡಿ. ಹಾಗೆ ಇಲ್ಲಿ ಯಾವಾಗಲೂ ಅರ್ಧ ಇಂಚು ಕಡಿಮೆ ಬರಬೇಕು ಫ್ರಂಟು. ಬ್ಯಾಕ್ ನ್ಯಾಚ್ ಏನಿದೆಯೋ ಫ್ರಂಟ್ ನ್ಯಾಚು ಅದಕ್ಕಿಂತ ಒಂಚೂರು ಕಡಿಮೆ ಬರಬೇಕಾಗುತ್ತೆ. ಈಗ ಒಂದ್ರ ಮೇಲೆ ಒಂದು ಇಟ್ಟರೆ ಇಲ್ಲಿ ನೋಡಿ ಅರ್ಧ ಇಂಚು ಕಡಿಮೆ ಬರ್ತಾ ಇದೆ. ಓಕೆನಾ, ಇಲ್ಲಾಂದರೆ ಇಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ ಎರಡು ಒಂದೇ ಸಮ ಇಟ್ಟರೆ. ಇವಾಗ ಈ ಜಾಯಿಂಟ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ ಅನ್ನೋದನ್ನು ಚೆಕ್ ಮಾಡೋದು ಹೇಗೆ ಅಂದರೆ, ಈಗ ಈ 2 ಪೀಸ್ ಇರುತ್ತೆ ಫ್ರಂಟಲ್ಲಿ. 2 ಪೀಸನ್ನು ಈ ಥರ ಇಟ್ಕೊಂಡು ಈ ಥರ ಇಟ್ಟು ಚೆಕ್ ಮಾಡಿ. ನೋಡಿ, ಈ ಥರ ಚೆಕ್ ಮಾಡಿದ್ರೆ ಇದು ಕರೆಕ್ಟಾಗಿ ಬಂದಿದೆಯಾ ಅಂತ ಗೊತ್ತಾಗುತ್ತೆ. ಇವಾಗ ಕರೆಕ್ಟಾಗಿ ಬಂದಿದೆ. ಓಕೆನಾ, ಆಮೇಲೆ ಸೈಡು ಫ್ರಂಟು ಬ್ಯಾಕು ಜಾಯಿಂಟಿಗೆ ಕರೆಕ್ಟಾಗಿ ಬರುತ್ತಾ, ಫ್ರಂಟ್ ಪೋರ್ಷನ್ ಬ್ಯಾಕ್ ಪೋರ್ಷನ್ ಕರೆಕ್ಟಾಗಿ ಬಂದಿದೆ. ಹಾಗೆ ಇಲ್ಲಿ ಕೆಳಗಡೆ ವೇಸ್ಟ್ ಕರೆಕ್ಟಾಗಿ ಬಂದಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ವೇಸ್ಟ್ ಎಷ್ಟಿದೆ ಅಂತ ಹೇಳಿದ್ರೆ 33.5 ಇದೆ. 33.5 ಅದನ್ನು 34 ಅಂದ್ಕೊಳ್ಳಿ. ಲೆಕ್ಕಾಚಾರ ಹಾಕುವಾಗ ಲಾಸ್ಟಿಗೆ ಸ್ಟಿಚ್ ಆದಮೇಲೆ 33.5 ಕರೆಕ್ಟಾಗಿ ಇಟ್ಟರಾಯಿತು. ಇದು ಅರ್ಧ ಇಂಚು ಸೇರಿಸ್ಕೊತಾ ಇದ್ದೀನಿ. 34 ನಮಗೆ ರೌಂಡ್ ಫಿಗರ್ ಸಿಗಬೇಕು ಅಂತೇಳಿ 34ಕ್ಕೆ 4 ಭಾಗ ಮಾಡಿದ್ರೆ 8.5 ಬರುತ್ತೆ. ಫ್ರಂಟ್ ಪೋರ್ಷನ್ನು ಅರ್ಧ ಇಂಚು ಕಡಿಮೆ ಇಡಬೇಕು, ಅದರಿಂದ 8 ಇಂಚು. ಓಕೆ, 8 ಇಂಚ್ ಬರ್ತಾ ಇದೆ. ಕರೆಕ್ಟಾಗಿ ಬಂದಿದೆ. ಇವಾಗ ಸ್ಟಿಚಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ. ಓಕೆನಾ, ಬ್ಯಾಕ್ ಪೋರ್ಷನ್ನು ಅರ್ಧ ಇಂಚು ಜಾಸ್ತಿ ಇಟ್ಕೋಬೇಕು, ಫ್ರಂಟ್ ಪೋರ್ಷನ್ ಅರ್ಧ ಇಂಚು ಕಮ್ಮಿ ಇಟ್ಕೋಬೇಕು. ಓಕೆ, ಇವಾಗ ಕಟಿಂಗ್ ಕಂಪ್ಲೀಟ್ ಆಗಿದೆ. ಓಕೆನಾ, ಇವಾಗ ನೋಡಿ, ಇದು ಬ್ಯಾಕು, ಇದು ಫ್ರಂಟು, ಇದು ಸ್ಲೀವ್ಸ್. ಓಕೆ, ಕಟಿಂಗ್ ಕಂಪ್ಲೀಟ್ ಆಗಿ ನೋಡೋದ್ರಲ್ಲ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಈ ವಿಡಿಯೋ? ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಆನ್ ಇಟ್ಕೊಳ್ಳಿ. ನಾನು ಹಾಕೋ ವಿಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್.